ಇವತ್ತು ಮಾಜಿ ಪ್ರಧಾನಿಗಳಾಗಿರುವಂಥ ನಮ್ಮೆಲ್ಲ ಧೀಮಂತ ನಾಯಕರು ಮತ್ತು ಈ ದೇಶ ಕಂಡ ಅಪರೂಪದ ವ್ಯಕ್ತಿಯಾಗಿರುವಂಥ ರಾಜೀವ್ ಗಾಂಧೀಜಿಯವರ ಇವತ್ತು ಪುಣ್ಯ ಸ್ಮರಣೆ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಆಫೀಸ್ನಲ್ಲಿ ಹಮ್ಮಿಕೊಂಡಿದೆ. ಇವತ್ತು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇವತ್ತು ಎಲ್ಲ ಮಹಿಳೆಯರಿಗೆ ಸರಿ ಸಮಾನವಾದಂಥ ಹಕ್ಕು ಕೊಡಬೇಕಂತೇಳಿ ಇವತ್ತೇನು ಅವರು ಜಾರಿಯಲ್ಲಿ ಬಂದ ಮೇಲೆ ಅನೇಕ ಮಹಿಳೆಯರು ಇವತ್ತು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಇವತ್ತು ಮಹಿಳೆಯರ ಒಂದು ಸ್ಥಾನಮಾನ ಸಿಗಲಿಕ್ಕೆ ಇವತ್ತು ರಾಜೀವ್ ಗಾಂಧಿಯವರ ಅವ್ರ ಕನಸು ಇವತ್ತೆಲ್ಲ ಕೂಡ ನನಸಾಗ್ತಾ ಇದೆ. ಅವರ ಒಂದು ಆದರ್ಶ ಮಾರ್ಗದರ್ಶನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಈ ದೇಶಕ್ಕೆ ತ್ಯಾಗ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೂ ಅದು ನಮ್ಮ ರಾಜೀವ್ ಗಾಂಧಿ ಅಂತ ಹೇಳ್ಬೋದು, ಆ ಗಾಂಧಿ ಮನಿತನ ಅಂತ ಹೇಳ್ಬೋದು ಅಂಥೇಳಿ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಅವರ ಸ್ಮರಣೆಯನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಆಫೀಸ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿದೆ. ನಾವೆಲ್ಲರೂ ಕೂಡ ಬಹಳ ಅವರನ್ನು ಸ್ಮರಿಸ್ತೇವೆ, ಅವರ ಆದರ್ಶ ಮಾರ್ಗದರ್ಶನ ಎಲ್ಲ ನಡೀತೇವೆ. ಅವರು ಈ ದೇಶಕ್ಕೆ ತ್ಯಾಗವನ್ನು ಕೊಟ್ಟು ಅವರೊಂದು ಚಿತ್ರೆ ಆಗಿದ್ರು ಕೂಡ ಅವ್ರ ಮನಿತನ ಇನ್ನೂ ಆದರೂ ಅವರು ನಡ್ಕೊಂಡು ಬಂದಂಥ ಮನಿತನ ಇದೆ, ನಮ್ಮ ಗಾಂಧಿ ಮನಿತನ ಅಂಥೇಳಿ. ನಾವು ಪಕ್ಷಕ್ಕಾಗಿ, ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಯಾರಾದರೂ ಕೊಟ್ಟಿದ್ರೆ ಅದು ಗಾಂಧಿ ಮನೆತನ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ.